ನಮಸ್ಕಾರ ಸ್ನೇಹಿತರೆ, ದಯಾನಂದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹೋಗ್ತಾ ಇದ್ದೀವಿ ಇವತ್ತು ಲಾಲ್ಬಾಗ್ ಗಾರ್ಡನ್ಗೆ. ಇದಕ್ಕೆ ಬೊಟಾನಿಕಲ್ ಗಾರ್ಡನ್ ಎಂದು ಕರೆಯುತ್ತಾರೆ. ಈ ಗಾರ್ಡನ್ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಮಾತ್ರ ವೀಕ್ಷಣೆಗೆ ಅವಕಾಶ ಇರುತ್ತದೆ. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇಲ್ಲಿ ವಾಕಿಂಗ್ ಮಾಡುವ ಜನರಿಗೆ ಯಾವುದೇ ಫೀ ಇರುವುದಿಲ್ಲ. ಮತ್ತು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಯವರೆಗೆ ತಿರುಗಾಡುವವರಿಗೆ ಯಾವುದೇ ಫೀಸ್ ಇರುವುದಿಲ್ಲ. ಇಲ್ಲಿ ದೇಶ ವಿದೇಶಗಳ ಹೂಗಳನ್ನು ನೋಡಲು ಸಿಗುತ್ತವೆ. ಇದಕ್ಕೆ ಸಸ್ಯೋದ್ಯಾನ ಎಂದು ಕರೆಯುತ್ತಾರೆ. ಲಾಲ್ಬಾಗ್ ಗಾರ್ಡನ್ನಲ್ಲಿ ಪ್ರಮುಖ ವೀಕ್ಷಣೆ ಎಂದರೆ ಗ್ಲಾಸ್ ಹೌಸ್. ಲಂಡನ್ ಕ್ರಿಸ್ಟಲ್ ಪ್ಯಾಲೇಸ್ ಮಾದರಿಯಾಗಿದ್ದು ಅದೇ ಕಂಪನಿಯೇ ಗ್ಲಾಸ್ ಹೌಸನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಲಾಲ್ಬಾಗ್ ಗಾರ್ಡನ್ನು 200 ವರ್ಷಗಳ ಹಿಂದೆಯೇ ನಿರ್ಮಾಣ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಿರ್ಮಿಸಿದ್ದಾರೆ. ಆಗಸ್ಟ್ 15 ಮತ್ತು ಜನವರಿ 26ರಂದು ಈ ಗ್ಲಾಸ್ ಹೌಸಲ್ಲಿ ಪುಷ್ಪ ಪ್ರದರ್ಶನ ಮಾಡಲಾಗುತ್ತದೆ. ಈ ಗಾರ್ಡನ್ನಲ್ಲಿ ಬೇರೆ ಬೇರೆ ತರಹದ ವೃಕ್ಷಗಳು ನೋಡಲು ಸಿಗುತ್ತವೆ. ನಾವು ಲಾಲ್ಬಾಗ್ ಗಾರ್ಡನ್ನ ವಿಸ್ತಾರ 2.40 ಎಕರೆ ಇದೆ. ಇದನ್ನು ಕಾಫಿ ಹೌಸ್ ಎಂದು ಕರೆಯುತ್ತಾರೆ. ಈ ಹೌಸಿನಲ್ಲಿ ಬೇರೆ ದೇಶಗಳಿಂದ ತಂದಿರತಕ್ಕಂಥ ಹೂವನ್ನು ಈ ಗ್ಲಾಸಿನಲ್ಲಿ ಇಡುತ್ತಾರೆ. ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ಇಲ್ಲಿ ಅವುಗಳನ್ನು ಹಾಕಲಾಗುತ್ತದೆ. ಗಿಡಗಳು ನಾಶವಾದ ನಂತರ ಅದರಿಂದ ಪ್ರಾಣಿಗಳ ಮೂರ್ತಿಯನ್ನು ಕೆತ್ತುತ್ತಾರೆ. ಈ ಗಾರ್ಡನ್ನಲ್ಲಿ ತುಂಬ ಸ್ವಚ್ಛತೆಯನ್ನು ಕಾಪಾಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಿಡಿಯೋ ನೋಡಿ. ನೀವು ಕೂಡ ಬೆಂಗಳೂರಿಗೆ ಹೋದರೆ ಖಂಡಿತವಾಗಿಯೂ ಲಾಲ್ಬಾಗ್ ಗಾರ್ಡನ್ ವೀಕ್ಷಿಸಿ. ಧನ್ಯವಾದಗಳು.